ನಮಸ್ಕಾರ ಸ್ನೇಹಿತರೆ, ತಲೆಕೆರೆಯ ಒಗಟುಗಳನ್ನು ಬಿಡಿಸೋಕೆ ನೀವು ಸಿದ್ಧರಾಗಿದ್ದೀರಾ? ಹಾಗಾದರೆ ತಡ ಮಾಡದೆ ಹೊಸ ಒಗಟುಗಳನ್ನು ಬಿಡಿಸೋಣ ಬನ್ನಿ. ಒಗಟು 1. ನನಗೆ ರೆಕ್ಕೆ ಇಲ್ಲ ಆದರೆ ಹಾರಬಲ್ಲೆ, ನನಗೆ ಕಾಲುಗಳಿಲ್ಲ ಆದರೆ ಆಕಾಶದೆತ್ತರ ಹತ್ತಬಲ್ಲೆ, ಯಾರು ನಾನು? ನಿಮ್ಮ ಕಾಲಾವಕಾಶ ಮುಗಿದಿದೆ. ಈ ಪ್ರಶ್ನೆಗೆ ಉತ್ತರ ಬಲೂನು. ಯಾರಿಗೆಲ್ಲ ಈ ಪ್ರಶ್ನೆಯ ಉತ್ತರ ಮೊದಲೇ ತಿಳಿದಿತ್ತು ಅವರು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಜಾಣತನವನ್ನು ಪ್ರದರ್ಶಿಸಿ. ಸ್ನೇಹಿತರೆ, ಈ ಪ್ರಶ್ನೆ ನಿಮ್ಮ ಬುದ್ಧಿವಂತಿಕೆಗೊಂದು ಸವಾಲಿನ ಪ್ರಶ್ನೆ. ಇದು ವುಮೆನ್ಸ್ ಅಂದರೆ ಹೆಂಗಸರ ಮುಂದಿರುತ್ತೆ, ಕೌ ಅಂದರೆ ದನದ ಹಿಂದಿರುತ್ತೆ, ಏನದು? ಪ್ರಶ್ನೆ ಎಷ್ಟು ಫನ್ನಿ ಆಗಿದೆ ಅಲ್ವಾ? ಅದೇ ರೀತಿ ಉತ್ತರ ಕೂಡ ಅಷ್ಟೇ ಫನ್ನಿ ಆಗಿದೆ. ಈ ಪ್ರಶ್ನೆಗೆ ಉತ್ತರ ನಿಮಗೆ ಮೊದಲೇ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಟೈಮ್ಸ್ ಅಪ್. ಉತ್ತರ ಇಂಗ್ಲಿಷ್ ಅಕ್ಷರ ಡಬ್ಲ್ಯೂ. ಸರಿಯಾಗಿ ನೋಡಿ, ಡಬ್ಲ್ಯೂ ಅಕ್ಷರ ವುಮೆನ್ಸ್ ಎದುರುಗಡೆ ಇದ್ದರೆ ಕೌವಿನ ಹಿಂದುಗಡೆ ಇದೆ. ಎಷ್ಟು ಫನ್ನಿ ಆಗಿದೆ ಅಲ್ಲ? ಪ್ರಶ್ನೆ 3. ಇದನ್ನು ಸಂಪಾದಿಸೋಕೆ ವರುಷಗಳು ಬೇಕು ಆದರೆ ಕಳೆದುಕೊಳ್ಳಲು ನಿಮಿಷಗಳು ಸಾಕು, ಏನದು? ಈ ಪ್ರಶ್ನೆಗೆ ಉತ್ತರ ನಂಬಿಕೆ. ನಿಜ ಅಲ್ವಾ ಸ್ನೇಹಿತರೆ? ನಂಬಿಕೆ ಬೆಳೆಸಿಕೊಳ್ಳಲು ತುಂಬಾ ಸಮಯ ಹಿಡಿಯುತ್ತೆ ಆದರೆ ಕಳೆದುಕೊಳ್ಳಲು ನಿಮಿಷಗಳೇ ಸಾಕು. ಹೌದು ಅಂತ ಎನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಮುಂದಿನ ಪ್ರಶ್ನೆ, ದಸರಾ ಆನೆ ಕಾವೇರಿ ನದಿಯಲ್ಲಿ ಮುಳುಗಿದರೆ ಏನಾಗುತ್ತೆ? ದಸರಾ ಆನೆ ಕಾವೇರಿ ನದಿಯಲ್ಲಿ ಮುಳುಗಿದರೆ ಏನಾಗುತ್ತೆ? ಉತ್ತರ ಒದ್ದೆಯಾಗುತ್ತೆ. ದಸರಾ ಆನೆ ಕಾವೇರಿ ನದಿಯಲ್ಲಿ ಮುಳುಗಿದರೆ ಒದ್ದೆಯಾಗುತ್ತೆ, ಅಷ್ಟೇ. ನಿಮ್ಮ ಮುಂದಿನ ಪ್ರಶ್ನೆ, ಹುಟ್ಟುವುದು ಸಮುದ್ರದಲ್ಲಿ ಆದರೆ ಇರುವುದು ಮಾತ್ರ ಮನೆಯಲ್ಲಿ, ಯಾರು ನಾನು? ಉತ್ತರ ಉಪ್ಪು. ನಿಮಗೊಂದು ಟ್ರಿಕ್ಕಿ ಕ್ವೆಶ್ಚನ್. ಇದರಿಂದ ತೆಗೆದಷ್ಟು ಇದು ದೊಡ್ಡದಾಗುತ್ತಾ ಹೋಗುತ್ತದೆ, ಏನದು? ಇದರಿಂದ ತೆಗೆದಷ್ಟು ಇದು ದೊಡ್ಡದಾಗುತ್ತಾ ಹೋಗುತ್ತೆ, ಏನದು? ಉತ್ತರ ಗುಂಡಿ. ಮುಂದಿನ ಪ್ರಶ್ನೆ, ರೆಕ್ಕೆ ಇಲ್ಲ ಆದರೂ ಹಾರುತ್ತಿರುತ್ತೆ, ಕಣ್ಣಿಲ್ಲ ಆದರೂ ಅಳುತ್ತಿರುತ್ತೆ, ಏನದು? ಉತ್ತರ ಕೊಡಿ ಜಾಣರೇ, ಉತ್ತರ ಕೊಡಿ. ಉತ್ತರ ಮೋಡ. ಯಾರದ್ದೆಲ್ಲ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿತ್ತು ಕಮೆಂಟ್ ಮೂಲಕ ತಿಳಿಸಿ. ಜಾಣರಿಗೊಂದು ಕಟ್ಟ ಕಡೆಯ ತಲೆ ಕೆರೆಯುವ ಪ್ರಶ್ನೆ. ನನಗೆ ಕಾಲುಗಳಿಲ್ಲದಿದ್ದರೂ ಒಂದು ಕಡೆ ನಿಲ್ಲದೆ ಅಡ್ಡಾದಿಡ್ಡಿ ಓಡುತ್ತಿರುತ್ತೇನೆ, ಹೇಳಿ ಜನರೇ, ಯಾರು ನಾನು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು
ಯೋಚಿಸಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಜಾಣತನವನ್ನು ಪ್ರದರ್ಶಿಸಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.